ಮಾರ್ಚ್ 14ನೇ ತಾರೀಕು ಅಪ್ಪು ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು, ಜೊತೆಗೆ ಆ ಸಿನಿಮಾಗೆ ನಿಮ್ಮ ಕೊಡುಗೆ ಅಪಾರವಾಗೇನಿಲ್ಲ ಮೇಡಮ್, ಎರಡೆರಡು ಹಾಡು ಬರ್ತಿದ್ದೀನಿ ಅಷ್ಟೇ. ಬಟ್ ಅವರ ಸಿನಿಮಾಗೆ 2 ಸಾಲು ಬರೆದ್ರು ಕೂಡ ಅದೊಂದು ಖುಷಿ ಕೊಡೋ ವಿಚಾರ. ಅಪ್ಪು ಅವರು ಈ ಒಂದಷ್ಟು ಸಮಯಗಳ ನಂತರ ದೊಡ್ಡದಾಗಿ ಗ್ರ್ಯಾಂಡಾಗಿ ಮಾಡಿದಂಥ ಒಂದು ಮೊದಲ ಸಿನಿಮಾ ಅಪ್ಪು ಸಿನಿಮಾ. ಆ ಚಿತ್ರದಲ್ಲಿ 2 ಹಾಡು ಬರೆಯೋ ಅವಕಾಶ, ಎಲ್ಲಿಂದ ಆರಂಭವೋ ಹಾಡು, ಮತ್ತು ಆ ಅಪ್ಪಾಜಿಯವರ ಹಾಡು, ರಾಜ್ಕುಮಾರ್ ಸರ್ ಹಾಡಿದ್ದು, ಆ ದೇವರ ಹಾಡಿದ್ದು, 2 ಹಾಡುಗಳನ್ನ ಬರೆಯೋ ಒಂದು ಅವಕಾಶ ಆಯಿತು. 2 ಹಾಡು ಬರೆಯೋದು ಒಂದು ವಿಷಯ ಅಷ್ಟೇ, ಬಟ್ ತಿಂಗಳಾನುಗಟ್ಟಲೆ ಅವ್ರ ಜೊತೆ ಸಮಯ ಕಳೆಯುವಂಥ ಒಂದು ಆಸ್ಪದ. ಒಂದೊಂದು ಸಿನಿಮಾಗೆ ಅವ್ರಿಗೆ ಹಾಡು ಬರೆಯುವಾಗಲೂ ಒಂದು ಅಷ್ಟು ಕಾಲ ಅವ್ರ ಜೊತೆ ಸಮಯ ಕಳೆಯುವಂಥ ಒಂದು ಅವಕಾಶಗಳು, ಅದು ಒಂದು ಒಳ್ಳೆಯ ಅವಿಸ್ಮರಣೀಯವಾದ ವಿಚಾರ. ಸಾಕಷ್ಟು ಚಾಲೆಂಜ್ ಇತ್ತು ಅನ್ಸುತ್ತೆ ಅಲ್ವಾ ಸರ್? ಯಾಕಂತ ಹೇಳಿದ್ರೆ ಅಪ್ಪು ಅವ್ರದ್ದು ಫಸ್ಟ್ ಸಿನಿಮಾ ಆಗಿತ್ತು, ಜೊತೆಗೆ ಸಾಂಗ್ ಹಿಟ್ ಆಯಿತು, ಮ್ಯೂಸಿಕ್ ಹಿಟ್ ಆಯಿತು. ಹೀಗೆ ಚಾಲೆಂಜ್ ಅಂತ ಆ ಥರ ಏನು ಅನಿಸಲ್ಲ, ಯಾಕೆಂದರೆ ಆ ವಾತಾವರಣ ತುಂಬ ಸೌಹಾರ್ದವಾಗಿರುತ್ತೆ, ತುಂಬ ಫ್ರೆಂಡ್ಲಿ ಆಗಿರುತ್ತೆ, ತುಂಬ ಪ್ರೀತಿಯಿಂದ ಇರುತ್ತೆ. ಆಮೇಲೆ ಅವ್ರ ಮನೆಗೆ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಕೂಡ ತುಂಬ ವಿಶ್ವಾಸವಾಗಿರ್ತಾರೆ. ಅಲ್ಲಿ ನಿಮ್ಗೆ ಯಾವುದೇ ರೀತಿ ಚಾಲೆಂಜು ಅಥವಾ ಕಷ್ಟ ಕಠಿಣ ಹಂಗೆಲ್ಲ ಅನಿಸೋದೇ ಇಲ್ಲ. ಅದು ತುಂಬ ಸಲೀಸಾಗಿ ಸರಾಗವಾಗಿ ಇರೋ ಹಾಗೆ ಆ ವಾತಾವರಣ ಕ್ರಿಯೇಟ್ ಆಗಿರುತ್ತೆ ಅಲ್ಲಿ. ಹಾಗಾಗಿ ಬಟ್ ಏನಂದರೆ ಅಷ್ಟು ದೊಡ್ಡವರ ಪ್ರೊಡಕ್ಷನ್ಗೆ, ಮತ್ತು ಪಾರ್ವತಮ್ಮ ಅವರು ಅಲ್ಲಿ ಕೂತಿದ್ರು, ವರದಪ್ಪ ಅವ್ರು ಕೂತಿದ್ರು, ರಾಜ್ಕುಮಾರ್ ಸರ್ ಕೂತಿದ್ರು, ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಬರೀಬೇಕು. ನಾವು ಎಂತೆಂಥ ರೈಟ್ರ್ಗಳು ಕೆಲಸ ಮಾಡಿರುವಂಥ ಜಾಗ, ಎಂತೆಂಥ ಸಂಗೀತ ನಿರ್ದೇಶಕರು ಕೆಲಸ ಮಾಡಿರುವಂಥ ಜಾಗ, ಅಲ್ಲಿ ಕೂತ್ಕೊಂಡು ನಾವು ಹಾಡು ಬರೆದು ಇದನ್ನು ಅವ್ರಿಗೆ ಒಪ್ಪಿಸ್ಬೇಕು ಅನ್ನೋ ಒಂದು ವಿಚಾರ ಬಂದಾಗ ಸ್ವಲ್ಪ ಯೋಚನೆ ಆಗುತ್ತೆ, ಇನ್ನೆಷ್ಟು ಎಕ್ಸ್ಟ್ರಾ ಎಫರ್ಟಿಂದ ಮಾಡಬೇಕಂತ. ಬಟ್ ಆ ಥರ ಏನೂ ಪ್ರಯಾಸನೇ ಇಲ್ಲ, ಸುಲಭವಾಗಿ ಸರಾಗವಾಗಿ ಕೆಲಸಗಳ ನಡೆಯೋ ರೀತಿಯಲ್ಲಿ ಅಲ್ಲಿ ವಾತಾವರಣ ಕ್ರಿಯೇಟ್ ಆಗಿರುತ್ತೆ. ಹೌದೌದು, ಅದು ನನ್ನ ಸೌಭಾಗ್ಯ. ಯಾಕೆಂದರೆ ಆ ಸಿನಿಮಾದಲ್ಲಿ ಎಲ್ಲ ಕಮರ್ಷಿಯಲ್ ಆಗಿರೋ ಹಾಡುಗಳೆಲ್ಲ ಇದೆ, ಡ್ಯುಯೆಟು, ಅದು ಇದು, ಹೀರೋ ಇಂಟ್ರಡಕ್ಷನ್ ಸಾಂಗು, ಆ ಥರ ಎಲ್ಲ ಇದೆ. ಬಟ್ ಒಂದು ಗಂಭೀರವಾದ ಸನ್ನಿವೇಶ, ಅದಕ್ಕೊಂದು ಸ್ಪಿರಿಚುವಲ್ ಆಗಿರೋಂಥ ಒಂದು ಕಲರ್ ಬೇಕು ಅಂತಂದಾಗ ಅದನ್ನು ರಾಜ್ಕುಮಾರ್ ಸರ್ ಹಾಡಬೇಕು ಅನ್ನೋ ಒಂದು ನಿರ್ಧಾರ ಆಯಿತು. ಸರಿ, ಆವಾಗ ರಾಜ್ಕುಮಾರ್ ಸರ್ ಜೊತೆ ಬಹಳಷ್ಟು ಸಮಯಗಳು ಕೂತ್ಕೊಂಡು ಅವರ ಮನಸ್ಥಿತಿ, ಅವರ ಮನಸ್ಸಿನ ಆಲೋಚನೆಗಳು, ಆ ಕ್ಷಣದಲ್ಲಿ ಅವರಿಂದ ಏನೆಲ್ಲ ಮನಸ್ಸಿನಲ್ಲಿ ಪ್ರವಹಿಸ್ತಾ ಇತ್ತು, ಇದನ್ನೆಲ್ಲವನ್ನು ಗ್ರಹಿಸ್ಕೊಂಡು ಅದನ್ನು ಈ ಕಮರ್ಷಿಯಲ್ ಸನ್ನಿವೇಶದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಮಾಡಿ, ಅಣ್ಣವರ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾನು ಯೋಚನೆ ಮಾಡಿ ಬರೆಯೋ ಪ್ರಯತ್ನ ಆಗಿದ್ದು ಆ ದೇವರ ಹಾಡಿದು. ಅದು ಸಿನಿಮಾದಲ್ಲಿ ಸನ್ನಿವೇಶಕ್ಕೆ ಅನುಗುಣವಾಗಿರುತ್ತೆ. ಸಪ್ರೇಟಾಗಿ ನೋಡಿದಾಗ ಅಣ್ಣವರ ಮನಸ್ಸಿನ ಭಾವನೆಗಳು ಅಲ್ಲಲ್ಲಿ ಇರುತ್ತೆ ಹಾಡಲ್ಲಿ. ಅಣ್ಣವ್ರ ಕಾಂಪ್ಲಿಮೆಂಟ್ ಏನಿತ್ತು ಸರ್ ನಿಮ್ಮ ಸಾಹಿತ್ಯಕ್ಕೆ? ಅಯ್ಯೋ, ಅವರು ನಾವು ಸುಮಾರಾಗಿ ಬರೋದು ಚೆನ್ನಾಗಿದೆ ಅಂತಾರೆ, ಅದೇ ಅಲ್ಲಿರೋದು ಸಮಸ್ಯೆ. ಹಾಗಾಗಿ ನನಗೆ ಬಟ್ ಅವರ ಪ್ರೀತಿ ಅದು ದೊಡ್ಡದು. ಬಟ್ ಆಮೇಲೆ ಅದೇ ಒಂದು ಚಿಕ್ಕದ 2 ಉದಾಹರಣೆ ಕೊಡಬೇಕು ಅಂತಂದರೆ ಯಾವ ರೀತಿ ಅಂದರೆ, ಈಗ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅವರು ಅಲ್ಲಿ ನಿಂತ್ಕೊಂಡಿದ್ರು, ನಾನು ಎದುರುಗಡೆ ನಿಂತಿದ್ದೆ, ಏನೋ ಮಾತಾಡ್ತಾ ಇದ್ದಾಗ ಸುಮ್ಮನೆ ನಾನು ಅವ್ರನ್ನೇ ನೋಡ್ತಾ ಇದ್ದೆ, ಹೀಗೆ ನೋಡ್ತಾ ಇದ್ರು. ನಾನಂದರೆ ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ನನಗೆ ನಮ್ಮ ಅಪ್ಪ ಅಮ್ಮನ ನೋಡ್ದಂಗೆ ಅನ್ನಿಸ್ತಾ ಇದೆ ನನಗೆ ಅಂತಂದೆ. ಯಾಕೆ ನಮ್ಮ ಅಪ್ಪ ಅಮ್ಮನ ಏಜೆ ರಾಜ್ಕುಮಾರ್ ಅವ್ರಿಗೆ, ಪಾರ್ವತಮ್ಮ ಅವ್ರಿಗೆ, ನಮ್ಮ ಅಪ್ಪ ಅಮ್ಮನ ನೋಡ್ದಂಗೆ ಅನ್ನಿಸ್ತಾ ಇದೆ ಅಂದರೆ ಅದೆಲ್ಲ ಕಾರಣ, ಪ್ರತಿಯೊಬ್ಬರಲ್ಲೂ ಅಪ್ಪ ಅಮ್ಮನನ್ನೇ ಹುಡುಕುವಂಥ ಕಣ್ಗಳು ನಿಮ್ಮದು, ಅದಕ್ಕೆ ಹಂಗೆ ಅನ್ನಿಸ್ತಾ ಇದೆ ಅಂತಂದರು. ಸೊ ಅವರು ಯೋಚನೆ ಮಾಡೋ ರೀತಿ ಹೇಗಿದೆ ಅಂತ. ಆಮೇಲೆ ಇನ್ನೊಂದು ಹಾಡು ಬರೆಯುವಾಗ ಅವರು ಎದುರುಗಡೆ ಕೂತಿದ್ದು, ಅವ್ರ ಅಣ್ಣವರು ಎದ್ದು ನಿಂತ್ಕೊಂಡು ಅಲ್ಲಿಂದ ಬಂದು ನನಗೆ ಶೇಕ್ ಹ್ಯಾಂಡ್ ಮಾಡಿಬಿಟ್ರು, ಅಯ್ಯೋ ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂತ. ಅಯ್ಯೋ ನನಗೆ ಏನೋ ತೋಚಿದ್ದಕ್ಕೆ ಬಂದಿದ್ದು ಅಂತಂದೆ. ಈ ತೋಚಿದ್ದಕ್ಕೆಲ್ಲ ಬಂದಿದ್ದು, ನೀವು ಅದು ಸೋತಿದ್ದಕ್ಕೆ ಬಂದಿದ್ದು ಅಂತ. ಈ ಥರ ಒಂದೊಂದು ವಿಷಯಗಳನ್ನು ಕೂಡ ಅವರು ಇಂಡಪ್ತ್ ಹೋಗಿ ಯೋಚನೆ ಮಾಡೋಂಥ ರೀತಿ, ಈ ಥರ ಅವರ ಅಪ್ರಿಷಿಯೇಷನ್ ಅನ್ನೋದು ಹೇಗಿರುತ್ತೆ ಗೊತ್ತಾ, ನಮಗೆ ಒಂದು ಇನ್ನೂ ಶ್ರದ್ಧೆಯಿಂದ ಇರು ಅನ್ನೋದು ಎಚ್ಚರಿಕೆ. ಅದು ನಮಗೆ ಅವರ ಹೊಗಳಿಕೆ ಅಥವಾ ಪ್ರಶಂಸೆ ನಮಗೆ ಮುಂದೆ ಇನ್ನೂ ನೀವು ಶ್ರದ್ಧೆಯಿಂದ ಇರಬೇಕು ಅನ್ನೋದರ ಎಚ್ಚರಿಕೆ. ಅದು ಆ ರೀತಿ ನಾನು ಯೋಚಿಸ್ತೀನಿ. ಅದು ಅವರು ಎಷ್ಟು ನಮ್ಮ ನೋಡಿ ಒಂದು ಸರಿ ನಕ್ಕರು ಅಂದರೆ ನಾನು ಇನ್ನೊಂಚೂರು ಶಿಸ್ತಿಂದ ಬದುಕಬೇಕು ಅಂತ ಅರ್ಥ. ಅದು ಆ ರೀತಿ ಅದನ್ನೆಲ್ಲ ಸುಮ್ಮನೆ ಜಾಲಿಯಾಗಿ ತೊಗೊಂಡು ಕುಣಿದಾಡೋ ಅಂಥದ್ದಲ್ಲ. ಅದಕ್ಕೆ ತುಂಬ ವ್ಯಾಲ್ಯೂ ಇದೆ, ತುಂಬ ಘನವಾದಂಥ ವಿಚಾರ. ಅವರ ನಗು, ಅವರ ಪ್ರಶಂಸೆ, ಅವರ ಮಾತು, ಅವರ ಸಾಂಗತ್ಯ, ಅವರ ಒಂದು ಶೇಕ್ ಹ್ಯಾಂಡು, ಅವರ ಸ್ಪರ್ಶ, ಅವ್ರನ್ನ ಅಪ್ಕೊಳ್ಳೋವಾಗ ಏನು ಒಳ್ಳೆ ವಜ್ರಸ್ತಂಭನ ತಬ್ಕೊಂಡಂಗಿರೋದು ಅಣ್ಣವ್ರು ನನಗೆ ತಬ್ಕೊಂಡ್ರೆ. ಸೊ ಅವ್ರು ಶೇಕ್ ಹ್ಯಾಂಡ್ ಮಾಡಿದ್ರೆ ಹಾಗಿರೋದು. ಇವೆಲ್ಲ ಎಲ್ಲಿ ಏನಂತಂದರೆ, ನಾವಿನ್ನು ಹೆಚ್ಚು ಶ್ರದ್ಧೆಯಿಂದ ಇರು, ಹೆಚ್ಚು ಶಿಸ್ತಿಂದ ಇರು, ಹೆಚ್ಚು ಹಾರ್ಡ್ ವರ್ಕ್ ಮಾಡು, ಹೆಚ್ಚು ಶುದ್ಧನಾಗಿರು, ಹೆಚ್ಚು ಬದ್ಧನಾಗಿರು, ಆದರೆ ಸಾಧ್ಯ ಆದರೆ ಬುದ್ಧನಾಗಿರೋ, ಈ ರೀತಿ ನಮ್ಮನ್ನು ನಾವು ಇಟ್ಕೊಂಡು ಹೋಗೋದಕ್ಕೆ ಇವೆಲ್ಲ ನಮಗೆ ಒಂದು ಎಚ್ಚರಿಕೆಯ ಗಂಟೆಗಳಂತ ನಾನು ಅಂದ್ಕೊಳ್ತೀನಿ. ಅದು ಬಟ್ ಅವರಷ್ಟು ಒಳ್ಳೆ ಮನಸ್ಸಿಂದ ಪ್ರೀತಿಸಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ.
ಸೂಪರ್ ಸರ್. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬರಹಗಾರರು ಇಲ್ಲಿನವ್ರೆ. ಒಂದು ಲೈನ್ ಇಟ್ಕೊಂಡು ಸಿನಿಮಾನ ಕಥೆನ ಹೆಣ್ದಿದ್ರು ಪುರಿ ಜಗನ್ನಾಥ್ ಅವರು. ಅದು ಅಟ್ ಎ ಟೈಮ್ ಕನ್ನಡ ಮತ್ತು ತೆಲುಗು ಎರಡರಲ್ಲೂ ಶೂಟ್ ಆಯಿತು. ಸೊ ನಿಮ್ಮ ಬರವಣಿಗೆ ತೆಲುಗು ಡೈರೆಕ್ಟರ್ ಅವ್ರಿಗೆ ಭಾಷೆಯ ಒಂದು ಏರಿಳಿತಗಳ ನಡುವೆ ಎಷ್ಟು ಮಟ್ಟಿಗೆ ಕನ್ವಿನ್ಸಿಂಗ್? ಅಲ್ಲಿ ಏನೋ ಅದು ಸಮಸ್ಯೆ ಆಗಲಿಲ್ಲ ನನಗೆ. ಈ ಭಾಷೆದಂಥ ತೊಡಕು ಆಗಲ್ಲ ಸಾಮಾನ್ಯವಾಗಿ. ಯಾಕೆಂದರೆ ನಮ್ಮ ಕನ್ನಡ ಭಾಷೆ ಅನ್ನೋದೇ ಎಲ್ಲದನ್ನು ಆಸ್ವಾದಿಸಿ ಆರಾಧಿಸಿ ಆಶೀರ್ವಾದ ಮಾಡುವಂಥ ಭಾಷೆ ಕನ್ನಡದ ಭಾಷೆ. ಹಾಗಾಗಿ ತೆಲುಗು ತಮಿಳು ಆ ಕಡೆ ಹಿಂದಿ ಅವೆಲ್ಲ ಏನೂ ಸಮಸ್ಯೆ ಆಗೋದಿಲ್ಲ. ಬಟ್ ಇಲ್ಲಿ ಏನಂತಂದರೆ ಪುರಿ ಜಗನ್ನಾಥ್ ಅವ್ರ ಪರಿಚಯ ಇತ್ತು ನನಗೆ. ಯುವರಾಜ ಅನ್ನೋ ಚಿತ್ರದ ಎಲ್ಲ ಹಾಡುಗಳನ್ನ ನಾನು ಬರೆದಿದ್ದೆ. ಹಾಗಾಗಿ ಆ ಸಿನಿಮಾದ ಯುವರಾಜ ಸಿನಿಮಾದ ಎಲ್ಲ ಹಾಡುಗಳನ್ನ ಬರೆದಿದ್ದೆ. ಆವಾಗ ನನಗೆ ಅಲ್ಲಿ ಪುರಿ ಜಗನ್ನಾಥ್ ಅವ್ರ ಜೊತೆ ಸಾಕಷ್ಟು ಒಡನಾಟಗಳೆಲ್ಲ ಇತ್ತು. ಮತ್ತು ಇಲ್ಲಿ ವಾತಾವರಣ ಆ ರೀತಿ ನಮ್ಗೆ ಕಷ್ಟ ಆಗೋದಿಲ್ಲ. ಅವಾಗ ಇಲ್ಲಿ ತುಂಬ ಸುಲಭವಾಗಿರುತ್ತೆ ಅಲ್ಲಿ. ಬಟ್ ನಾವು ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕಷ್ಟೇ. ಯಾಕೆ ನಾವು ನಮ್ಮಿಂದ ಏನು ತಪ್ಪುಗಳು ನಡಿಬಾರ್ದು ಅನ್ನೋ ವಿಷಯದಲ್ಲಿ ನಾವು ಕಾನ್ಷಿಯಸ್ ಆಗಿರಬೇಕಾಗುತ್ತೆ. ಬಟ್ ತುಂಬಾ ಫ್ರೀಡಮ್ ಇರುತ್ತೆ ಅಲ್ಲಿ. ಸರ್, ಆ ಟೈಮಲ್ಲಿ ಅಪ್ಪು ಅವರು ಬಾಲನಟ್ಟಾಗಿ ಸಾಲು ಸಿನಿಮಾಗಳನ್ನು ಮಾಡಿದರು. ಆ ಸಣ್ಣ ವಯಸ್ಸಿಗೆ ನ್ಯಾಷನಲ್ ಅವಾರ್ಡನ್ನು ಪಡ್ಕೊಂಡಿದ್ರು. ಸೊ ಅವ್ರ ಮನೆಯಲ್ಲಿ ಪ್ರೀತಿಯಿಂದ ಮುದ್ದಾಗಿ ಕರೀತಿದ್ದಂತಹ ಹೆಸರಲ್ಲಿ ಅವ್ರಿಗೊಂದು ಸಿನಿಮಾ ಮಾಡ್ತಿದ್ದಾರೆ ಅಂತಂದಾಗ ಅಫ್ಕೋರ್ಸ್ ಆ ಟೈಮಲ್ಲಿ ಅಪ್ಪು ಅವರು ಪವರ್ ಸ್ಟಾರ್ ಅಂತ ಅಷ್ಟು ಈಸಿಯಾಗಿ ಕೊಟ್ಟಿಲ್ಲ. ಅವ್ರ ಪವರ್ ಏನು ಅನ್ನೋದು, ಅವ್ರ ಕಲರ್ ಏನು ಅನ್ನೋದು ಒಂದಷ್ಟು ದಶಕಗಳ ಕಾಲ ಅವರು ತೋರಿಸ್ಕೊಟ್ರು ಕರ್ನಾಟಕದ ಜನತೆಗೆ, ಕನ್ನಡ ಇಂಡಸ್ಟ್ರಿಗೆ. ಸೊ ನೀವು ಕಂಡಂತೆ ಅಪ್ಪು ಅವರು ಆ ದಿನಗಳಲ್ಲಿ ಅವರ ಜೋಶು, ಅವರ ಸಿನಿಮೋತ್ಸಾಹ, ಅವರ ಎಂಥೂಸಿಯಾಸಮ್ ಎಷ್ಟಿತ್ತು? ಎಲ್ಲವಿತ್ತು. ನೀವು ಹೇಳಿದಂಗೆ ಜೋಶು, ಎಂಥೂಸಿಯಾಸಮು, ಸಿನಿಮೋತ್ಸಾಹ, ಅವರ ಶ್ರದ್ಧೆ ಎಲ್ಲನೂ ಇತ್ತು. ಆದರೆ ಯಾವ ಕ್ಷಣದಲ್ಲೂ ಅವ್ರಿಗೆ ಈ ನಾನು ಅನ್ನೋ ಹಮ್ಮು ಬಿಮ್ಮು ಇರಲಿಲ್ಲ. ಅವ್ರಿಗೆ ಅಹಂಕಾರ ಇರಲಿಲ್ಲ. ಅವ್ರಿಗೆ ನಾನೇನೋ ಮಾಡಿಬಿಟ್ಟಿದ್ದೀನಿ, ಏನೋ ಸಾಧಿಸ್ಬಿಟ್ಟಿದ್ದೀನಿ ಅನ್ನೋದು ಇರಲಿಲ್ಲ. ಆ್ಯಕ್ಚುಲಿ ಅಪ್ಪು ಹುಟ್ಟಿದಾಗಲಿಂದಲೇ ಅದೊಂದು ಪವರ್ ತುಂಬಿಕೊಂಡೇ ಹುಟ್ಟಿದಂಥ ಸ್ಟಾರು. ಆಮೇಲೆ ಕರಿತಿದ್ದು ಪವರ್ ಸ್ಟಾರು. ಹಾಗಾಗಿ ಅವರು ಹುಟ್ಟಿದಾಗಲೇ ಪವರ್ ಸ್ಟಾರ್ ಅವರು. ಆ್ಯಕ್ಚುಲಿ ಅದು ಬಹುಶಃ ಶಿವಣ್ಣ ಕೊಟ್ಟಿರಬೇಕು ಹೆಸರು ಅನ್ಸುತ್ತೆ. ಹಾಗೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅದು. ಸೊ ಹಾಗಾಗಿ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ತಾನು ಯಾವತ್ತೂ ಕೂಡ ಕಾಲರ್ ಮೇಲೆ ಕೈ ಹೋಗೇ ಅವ್ರಿಗೆ. ಅಷ್ಟು ವಿಧೇಯತೆ, ವಿನಯವಾಗಿ ಇದ್ಕೊಂಡು ಎಲ್ಲರನ್ನೂ ವಿಶ್ವಾಸವಾಗಿ ನಡೆಸ್ಕೊಳ್ತಾರೆ. ನಿಮಗೆ ಗೊತ್ತಿಲ್ಲದಿರೋದು ಏನಿದೆ, ನೀವು ಎಷ್ಟು ವರ್ಷ ಸ್ನೇಹಿತರಾಗಿದ್ದವರು ಅವ್ರಿಗೆ. ಸೊ ಅದು ಅವರ ಗುಣ ವಿಶೇಷಗಳು ಅದು ಬಹಳ ಒಂಥರ ಹೆಮ್ಮೆ ಪಡುವಂಥದ್ದು ಆ ಥರ ಇದೆ. ಅಪ್ಪು ಅವರ ಮೊದಲ ಸಿನಿಮಾನೇ ಸುಮಾರು 20ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವ ಆಚರಿಸ್ಕೊಳ್ತು. ಸೊ ಅದಾದ ನಂತರ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ನಮ್ಮ ಬೆಂಗಳೂರಿಗೆ ಬಂದು ಅದರ ಶತದಿನೋತ್ಸವ ಕಾರ್ಯಕ್ರಮವನ್ನು ತುಂಬ ಅದ್ದೂರಿಯಾಗಿ ಘನವಾಗಿ ಮಾಡ್ತಾರೆ. ಅಲ್ಲಿ ಅಣ್ಣವರ 3 ರಾಜಕುಮಾರರು ಒಟ್ಟಿಗೆ ಲೈವ್ ಪರ್ಫಾರ್ಮ್ ಮಾಡ್ತಾರೆ. ಹೌದೌದು. ಆ ವೇದಿಕೆಯಲ್ಲಿ ನನಗೂ ಕರೆದು ಶೀಲ್ಡ್ ಎಲ್ಲ ಕೊಟ್ಟಿದ್ರು ಅಲ್ಲಿ. ನನಗೆ ಅದು ಮರೆಯೋಕ್ಕೆ ಆಗೋಲ್ಲ. ಅದು ರಜನಿಕಾಂತ್ ಸರ್ ಎಲ್ಲ ಒಂದಷ್ಟು ಭವಿಷ್ಯ ನೋಡ್ತಿದ್ರು ಅಪ್ಪು ಅವ್ರ ಬಗ್ಗೆ. ಅದು ನಿಜವೂ ಕೂಡ ಆಯಿತು. ಹೌದೌದು. ಯಾಕೆಂದರೆ ರಜನಿಕಾಂತ್ ಅವ್ರಿಗಾಗಲಿ ರಾಜ್ಕುಮಾರ್ ಅವ್ರಿಗಾಗಲಿ ಇವ್ರಿಗೆಲ್ಲ ಏನಂತಂದರೆ ಒಂದು ಫೋರ್ ಥಾಟ್ ಅಂತ. ಮುಂದೆ ಏನೋ ಆಗೋದನ್ನು, ಈ ಸಿಂಹಾವಲೋಕನ ಅಂದರೆ ಏನು ಅಂದರೆ ನೀವು ಹಿಂದೆ ತಿರುಗಿ ನೋಡೋದು. ಇದು ಸಿನಿಮಾವಲೋಕನ, ಮುಂದೆ ತಿರುಗಿ ನೋಡೋದು. ಹಾಗೆ ಸಿನಿಮಾವಲೋಕನ ಎರಡೂ ಕೂಡ ಇದ್ದಂಥವರು ರಾಜ್ಕುಮಾರ್ ಸರ್, ರಜನಿಕಾಂತ್ ಸರ್. ಹಾಗಾಗಿ ಅವರು ಅಪ್ಪು ಅವ್ರ ಬಗ್ಗೆ ಆವತ್ತೇ ನೋಡಿದ್ದು ಭವಿಷ್ಯ. ಅದಷ್ಟು ಈಸಿಯಾಗಿ ನಿಜಾನ ಆಯಿತು. ಒಂದು ವಿಷಯ ಹೇಳ್ತೀನಿ, ಇವತ್ತು ನಮ್ಮ ಮುಂದೆ ಫಿಸಿಕಲಿ ಅವರು ಇದ್ದೇ ಇರ್ಬೋದು ಅಥವಾ ನಮಗೆ ಇಲ್ಲ ಅಂತ ನಾವು ಅಂದ್ಕೋಬಹುದು. ನನ್ನ ಪ್ರಕಾರ ಯಾವತ್ತಿಗೂ ಅಜರಾಮರರು, ಚಿರಂಜೀವಿಗಳು. ಇಲ್ಲಾಂದರೆ ನಾವು ಅವ್ರನ್ನ ನೆನೆಸ್ಕೊಂಡು ಇಷ್ಟೆಲ್ಲ ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಇವಾಗ ಅಪ್ಪು ಸಿನಿಮಾ ಮರುಬಿಡುಗಡೆ ಆಗ್ತಾಯಿದೆ. ಎಲ್ಲ ಅಭಿಮಾನಿಗಳ ಹಾಗೆ ನನಗೂ ಕೂಡ ಖುಷಿ ಇದೆ, ಆ ಒಂದು ಉತ್ಸಾಹ ಇದೆ, ಹುಮ್ಮಸ್ಸಿದೆ. ಹಾಗೆ ಈ ಸಾರಿ ಕೂಡ ಅದು ಹಿಟ್ಟಾಗಲಿ. ಈಗ ಹಾಗೇ ಅವರ 50ನೇ ವರ್ಷದ ಜನ್ಮದಿನ. ಸಾಮಾನ್ಯವಾಗಿ ಹೇಳ್ತಾರೆ ನಮ್ಮ ಜೊತೆ ಯಾರೂ ಇಲ್ಲ, ಭೌತಿಕವಾಗಿ ಅವ್ರು ತೀರ್ಕೊಂಡ ಮೇಲೆ ಹುಟ್ಟಿದಬ್ಬ ಎಂತಾದ್ರೂ ಆಚರಿಸೋದು ಅವೈಜ್ಞಾನಿಕ ಅಂತಾರೆ. ಅದೆಲ್ಲ ಅಲ್ಲ. ಅವ್ರಿಗೆ ಅರ್ಥ ಆಗದಿರೋ ವಿಚಾರ ಅದು ಒಳಗಿರೋ ಇನ್ಕಾನ್ಷಿಯಸ್ಸು, ಸಬ್ಕಾನ್ಷಿಯಸ್ಸಲ್ಲಿ ನಮ್ಮ ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಅವರು ಜೀವಂತವಾಗಿ ಬದುಕಿರ್ತಾರೆ. ಆ ಚೈತನ್ಯ ಯಾವತ್ತಿಗೂ ಇರುತ್ತೆ. ಹಾಗಾಗಿ 50 ಅಲ್ಲ 150 ವರ್ಷ ಆದ ಬರ್ತ್ಡೇ ಮಾಡಿದರೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಅಜರಾಮರನೇ. ಅವ್ರು ಇದ್ದೇ ಇರ್ತಾರೆ ಅವರು. ಯಾಕೆಂತಂದರೆ ಅವ್ರ ಕೆಲಸಗಳ ಆ ರೀತಿ ಇದೆ, ಅವ್ರು ತೋರಿಸ್ಕೊಟ್ಟ ದಾರಿ ಆ ರೀತಿ ಇದೆ. ಆಮೇಲೆ ಅವ್ರಿಗೆ ಏನೋ ಒಂದು ಮಾಡಿಬಿಟ್ಟು ನೋಡಿ ಈ ಗೋಡೆಗೆ ಈ ಥರ ಪೇಂಟ್ ಮಾಡಬೇಕು, ನೋಡಿ ಈ ಚೇರ್ನ, ಈ ಟೇಬಲ್ನ ಹಿಂಗೆ ತಿರುಗಿಸಿಡಬೇಕು ಅಂತ ತೋರಿಸಿದ್ದಿದ್ರೆ ಅದು ಮನೆಗಳಿಗೆ ಮಾತ್ರ ಸೀಮಿತ ಆಗಿರೋದು. ಆದರೆ ನೀನು ಒಬ್ರಿಗೆ ಸಹಾಯ ಮಾಡಿ ಒಬ್ರು ಬದುಕನ್ನು ಕಟ್ಟಿಕೊಡು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರಲ್ವ, ಮನುಕುಲ ಇರೋವರೆಗೂ ಕೂಡ ಅದು ಉಪಯೋಗ ಬರುತ್ತೆ. ಮನುಷ್ಯರು ಬದುಕಿರೋವರೆಗೂ ಅದು ಉಪಯೋಗ ಬರುತ್ತೆ. ಭೂಮಿ ಇರೋವರೆಗೂ ಮನುಷ್ಯರು ಇರ್ತಾರೆ, ಮನುಷ್ಯರವರೆಗೂ ಭೂಮಿ ಇರುತ್ತೆ. ಅಲ್ಲಿವರೆಗೂ ಕೂಡ ಅಪ್ಪು ಅವರು ಹೇಳ್ಕೊಟ್ಟಂಥ ಅಥವಾ ತೋರಿಸ್ಕೊಟ್ಟಂಥ, ಅವ್ರು ಯಾರಿಗೂ ಹಿಂಗೆ ಮಾಡು ಅಂತ ಹೇಳಲಿಲ್ಲ, ಅವ್ರು ಮಾಡಿ ತೋರಿಸಿದ್ರು.
ಒಬ್ಬ ನಿಜವಾದ ತರಬೇತುದಾರ ಏನು ಮಾಡ್ತಾನೆ ಅಂತಂದರೆ, ನೋಡಯ್ಯ ನೀನು ಹೀಗೆ ಮಾಡು ಅಂತ ಹೇಳಲ್ಲ, ಅವ್ನು ಮಾಡಿ ತೋರಿಸ್ತಾನೆ. ನಿಜವಾದ ಒಬ್ಬ ಫೈಟರ್ ಏನು ಮಾಡ್ತಾನೆ ಅಂದರೆ ಅವ್ನು ಫೈಟ್ ಮಾಡಿ ತೋರಿಸ್ತಾನೆ. ನಿಜವಾದ ಪೇಂಟ್ ಮಾಡಿ ತೋರಿಸ್ತಾನೆ. ನಿಜವಾದ ಹಾಡುಗಾರ ಹಾಡಿ ತೋರಿಸ್ತಾನೆ. ನೀನು ಸುಮ್ಮನೆ ಹಾಡು ಅಂತ ಹೇಳಲ್ಲ, ಅವನು ಹಾಡಿ ತೋರಿಸ್ತಾನೆ. ಹಾಗೆ ಇವರು ಮಾಡಿ ತೋರಿಸ್ತವ್ರು. ಹಾಗೆ ಮಾಡಿ ತೋರಿಸಿದ್ದಕ್ಕೇ ಅಷ್ಟು ದೊಡ್ಡ ಮಾಡಿಲಿರೋದವರು. ಹಾಗಾಗಿ ಪುನೀತ್ ಅವರು ಅವರ ಕೆಲಸದಿಂದ, ಅವರ ವ್ಯಕ್ತಿತ್ವದಿಂದ, ಅವರ ಬದುಕಿನ ರೀತಿ ನೀತಿಗಳಿಂದ ಅವ್ರು ಯಾವತ್ತಿಗೂ ಕೂಡ ಚಿರಂಜೀವಿ ಪಟ್ಟದಲ್ಲೇ ಇರ್ತಾರೆ. ಅವರು ಹಾಗೇ ಇರ್ತಾರೆ. ಅದು ಸತ್ಯ ಕೂಡ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.